ತಮಿಳುನಾಡನ್ನು ನೋಡಿಬಿಡೋಣ. ಈ 4 ರಾಜ್ಯಗಳು ಒಂದು ಕೇಂದ್ರಾಡಳಿತದ ಪೈಕಿ ತಮಿಳುನಾಡು ಕೂಡ. ತಮಿಳುನಾಡು ಏನಾಗುತ್ತೆ ಅಂತ ಯಾರನ್ನು ಕೇಳಿದ್ರು ದಳಪತಿ ವಿಜಯ್ ಫ್ಯಾಕ್ಟರ್ ಗೊತ್ತಾಗ್ತಿಲ್ಲ ಅಂತಾರೆ. ದಳಪತಿ ವಿಜಯ್ ಎಷ್ಟು ಓಟ್ ತಗೊಳ್ತಾರೆ, ಯಾರ ಓಟ್ ತಗೊಳ್ತಾರೆ ಅನ್ನುವುದರ ಆಧಾರದ ಮೇಲೆ ತಮಿಳುನಾಡಿನಲ್ಲಿ 2 ಮೈತ್ರಿಕೂಟಗಳ ಹಣೆ ಬರಹ ನಿರ್ಧಾರ ಆಗತ್ತೆ. ಬಿಜೆಪಿ ಎಐಎಡಿಎಂಕೆ ಮೈತ್ರಿಯಲ್ಲಿದೆ, ಡಿಎಂಕೆ ಕಾಂಗ್ರೆಸ್ ಮೈತ್ರಿ ಇದೆ. ಈ ಸಲ ಚುನಾವಣೆಯಲ್ಲಿ ಗಮನಿಸಬೇಕಾದ ಫ್ಯಾಕ್ಟರ್ ಟಿವಿಕೆ, ಚಿತ್ರನಟ ದಳಪತಿ ವಿಜಯ್ ಅವರ ಟಿವಿಕೆ. 234 ವಿಧಾನಸಭಾ ಕ್ಷೇತ್ರಗಳು, 118 ಗೆದ್ದವರ ಅಧಿಕಾರಕ್ಕೆ ಬರ್ತಾರೆ. ಕಳೆದ ಚುನಾವಣೆ 159 ಡಿಎಂಕೆ ನೇತೃತ್ವದ ಮೈತ್ರಿ ಗೆದ್ದದ್ದು. ವೆರಿ ಕಂಫರ್ಟಬಲ್ ಮೆಜಾರಿಟಿ, 45.3% ಮತಗಳನ್ನು ಪಡೆಯುವ ಮೂಲಕ. ಎಐಎಡಿಎಂಕೆಯ ಮೈತ್ರಿ 66 ಸ್ಥಾನಗಳನ್ನು ಗೆಲ್ತು. ಬಿಜೆಪಿ ಇದೆ ಇದರಲ್ಲಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿದ್ದರು, ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಕಡಿದುಕೊಂಡಿದ್ರು, ಮತ್ತೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಏರ್ಪಟ್ಟಿದೆ. 66 ಎಐಎಡಿಎಂಕೆ, ಬಿಜೆಪಿ ಮತ್ತು ಇತರ ಪಕ್ಷಗಳ ಮೈತ್ರಿ, 39.7% ವೋಟ್ ಶೇರ್. ಇತರೆ 9 ಸ್ಥಾನಗಳು, 14.9 ಮತ ಪ್ರಮಾಣ. ಪ್ರತ್ಯೇಕವಾಗಿ ನೋಡಿದರೆ, ಮೈತ್ರಿಕೂಟಗಳನ್ನು ಪ್ರತ್ಯೇಕವಾಗಿ ನೋಡಿದ್ರೆ, ಡಿಎಂಕೆ ಕಾಂಗ್ರೆಸ್ ಮೈತ್ರಿ ಇತ್ತು. ಡಿಎಂಕೆ 133, ಕಾಂಗ್ರೆಸ್ 118. ಡಿಎಂಕೆ ಏಕಾಂಗಿಯಾಗಿ ಅಧಿಕಾರಕ್ಕೆ ಏರುವಷ್ಟು ಸ್ಥಾನಗಳನ್ನು ಪಡೆದಿತ್ತು. ಈ ಸಲ ಕಾಂಗ್ರೆಸ್ ಸೇರಿದಂತೆ ಡಿಎಂಕೆಯ ಮಿತ್ರ ಪಕ್ಷಗಳ ಪ್ರಯತ್ನ, ಆಸೆ, ಪ್ರಾರ್ಥನೆ, ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು, ಡಿಎಂಕೆ ಏಕಾಂಗಿಯಾಗಿ ಸರ್ಕಾರ ರಚಿಸುವಷ್ಟು ಸ್ಥಾನಗಳು ಬರಬಾರದು ಅನ್ನೋ ಹಂಗಿದೆ. ಎಐಎಡಿಎಂಕೆ 66, ಬಿಜೆಪಿ 4, ಸಿಪಿಐ 4. ಬಿಜೆಪಿ 2.6% ವೋಟ್ ಶೇರ್. ಲೋಕಸಭಾ ಚುನಾವಣೆಯಲ್ಲಿ ಈ ವೋಟ್ ಶೇರ್ ಬಿಜೆಪಿಗೆ ಡ್ರಾಮ್ಯಾಟಿಕಲಿ ಜಾಸ್ತಿ ಆಯಿತು, ಸ್ಥಾನ ಒಂದು ಬರಲಿಲ್ಲ. ರಾಜ್ಯಾಧ್ಯಕ್ಷರಾಗಿದ್ದ ಅಣ್ಣಾಮಲೈ ಅವರ ಒತ್ತಾಸೆಯ ಮೇರೆಗೆ ಎಐಎಡಿಎಂಕೆಯ ಮೈತ್ರಿಯನ್ನು ಕಡಿದುಕೊಂಡು ಬಿಜೆಪಿ ಹೊರಗೆ ಬಂತು. ಡಿಎಂಕೆ ತಮಿಳುನಾಡನ್ನು ಲೋಕಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡುವಂತಾಯಿತು. ಈ ಹಿಂದಿನ ಚುನಾವಣೆಗಳ ಫಲಿತಾಂಶ ನೋಡಿದ್ರೆ, ಲೋಕಸಭೆ ನೋಡ್ತಾ ಇದ್ದೀರಿ. ಲೋಕಸಭೆ ಫಲಿತಾಂಶ 2014 ಎಐಎಡಿಎಂಕೆ 37, ಬಿಜೆಪಿ 1. ಈ ಮೈತ್ರಿ ಕ್ಲೀನ್ ಸ್ವೀಪ್ ಮಾಡಿತ್ತು. 2014 ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಆಯ್ಕೆಯಾದಂತಹ ಚುನಾವಣೆ 2014. 2019 INDA ಮೈತ್ರಿಕೂಟ 38 ಸ್ಥಾನ, ಎಐಎಡಿಎಂಕೆ 1 ಮಾತ್ರ. ಬಿಜೆಪಿ 3% ವೋಟ್ ತಗೊಂಡು ಸ್ಥಾನ 1 ಬರಲಿಲ್ಲ. ಕಳೆದ ಚುನಾವಣೆ, ಲೋಕಸಭಾ ಚುನಾವಣೆ 2024, ಎಐಎಡಿಎಂಕೆ ಬಿಜೆಪಿ ಮೈತ್ರಿ ಇರಲಿಲ್ಲ, 20%. ಎಐಎಡಿಎಂಕೆ ಬಿಜೆಪಿ 11%. ಎರಡೂ ಪಕ್ಷಗಳಿಗೆ 1 ಸ್ಥಾನ ಬರಲಿಲ್ಲ. 39ಕ್ಕೆ 39 ಸ್ಥಾನಗಳನ್ನು ಡಿಎಂಕೆ ಗೆದ್ದುಕೊಂಡಿತು, 47% ವೋಟ್ ಶೇರ್. ಲೋಕಸಭಾ ಚುನಾವಣೆಯ ಫಲಿತಾಂಶ, ಬಿಜೆಪಿ 11% ಮತ ಗಳಿಸಿದ್ದೇ ಸಾಧನೆ, ಸ್ಥಾನಗಳು 1 ಬರಲಿಲ್ಲ. ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಇತಿಹಾಸ
2006 DMK 96, ಕಾಂಗ್ರೆಸ್ 34. 2011 DMK 23, ಕಾಂಗ್ರೆಸ್ 5. 2016 DMK 89, ಕಾಂಗ್ರೆಸ್ 8. 2021 133 DMK, ಕಾಂಗ್ರೆಸ್ 18. AIADMK 2006ರಲ್ಲಿ 69, 2011ರಲ್ಲಿ 203. ಮೈತ್ರಿ, ಇದು ಒಟ್ಟಾರೆ ಮೈತ್ರಿ. 2016ರಲ್ಲಿ 136, 2021ರಲ್ಲಿ 66. ಜಯಲಲಿತಾ ನೇತೃತ್ವದಲ್ಲಿ 2 ಚುನಾವಣೆಗಳನ್ನು ಬ್ಯಾಕ್ ಟು ಬ್ಯಾಕ್ AIADMK ಮೈತ್ರಿ ಗೆದ್ದುಕೊಂಡಿತ್ತು. ಜಯಲಲಿತಾ ಸಾವಿನ ನಂತರ ಕ್ರಿಯೇಟ್ ಆದ ವಾಯ್ಡ್ AIADMKನಲ್ಲಿ ಹಲವು ಗೊಂದಲಗಳನ್ನು ಸೃಷ್ಟಿ ಮಾಡಿತು. ಇಬ್ಬಿಬ್ಬರು ಮುಖ್ಯಮಂತ್ರಿಗಳ ಬದಲಾವಣೆ. ಮುಂದಿನ ಚುನಾವಣೆಯಲ್ಲಿ AIADMK 66ಕ್ಕೆ ಕುಸಿಯಿತು. 159 ಸ್ಥಾನವನ್ನು DMK ನೇತೃತ್ವದ ಮೈತ್ರಿ ಪಡೆದು ಸ್ಟಾಲಿನ್ ಮುಖ್ಯಮಂತ್ರಿಯಾದರು. ವೋಟ್ ಶೇರ್ ನೋಡೋಣ ಬನ್ನಿ ಒಮ್ಮೆ. ಚುನಾವಣೆಯ ಮತದಾನ ಇದು 73.6% ಆಗಿತ್ತು 2021ರಲ್ಲಿ. ಈ ಸಲ 85.1% ಆಗಿದೆ. 11.5% ಮತದಾನ ಜಾಸ್ತಿ ಆಗಿದೆ. ಈ 10%, 11% ಹೆಚ್ಚು ಮತದಾನ ಆಗಿರುವುದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಇರೋದು SIRನ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಆದರೂ ಕೂಡ ತಮಿಳುನಾಡಿನಲ್ಲಿ ಈ ಸಲ ಮತದಾನದ ಪ್ಯಾಟರ್ನ್ ಅನ್ನು ನೋಡಿದವರು ಅರ್ಬನ್ ಏರಿಯಾಗಳಲ್ಲಿ 3-4% ಆರ್ಗ್ಯಾನಿಕಲಿ ಮತದಾನದ ಪ್ರಮಾಣ ಹೆಚ್ಚಾಗಿದೆ ಅಂತಿದ್ದಾರೆ. ಅದರ ಪರಿಣಾಮ ಯಾರ ಮೇಲೆ ಅನ್ನೋದು 4ನೇ ತಾರೀಖೇ ಗೊತ್ತಾಗಬೇಕು. ಕೆಲವು ಚುನಾವಣಾ ಪೂರ್ವ ಸಮೀಕ್ಷೆಗಳು ಹಂಗ್ ಅಸೆಂಬ್ಲಿಯ ಭವಿಷ್ಯವನ್ನು ನುಡಿತಾ ಇದ್ದಾವಿಲ್ಲಿ. ಅತಂತ್ರ ವಿಧಾನಸಭೆಯ ಭವಿಷ್ಯ. DMK ಮೈತ್ರಿ 102ರಿಂದ 115. ಮ್ಯಾಟ್ರಿಕ್ಸ್ ಪ್ರಕಾರ, ABP ನ್ಯೂಸ್ ಪ್ರಕಾರ 104ರಿಂದ 114. CNN ಪ್ರಕಾರ 90ರಿಂದ 100. NDA 107ರಿಂದ 120. ಮ್ಯಾಟ್ರಿಕ್ಸ್ ಪ್ರಕಾರ, ABP ನ್ಯೂಸ್ ಪ್ರಕಾರ 114ರಿಂದ 127. CNN ಪ್ರಕಾರ 130ರಿಂದ 140. TVK ಅತ್ಯಂತ ಪ್ರಮುಖ ಪಾತ್ರವನ್ನು, ಎಕ್ಸ್ ಫ್ಯಾಕ್ಟರ್ ಅದೇ ಈ ಸಲ ತಮಿಳುನಾಡು ಚುನಾವಣೆಯಲ್ಲಿ. ನಟ ವಿಜಯ್ ಅವರ TVK ಮ್ಯಾಟ್ರಿಕ್ಸ್ ಪ್ರಕಾರ 5ರಿಂದ 12 ಸ್ಥಾನ ತಗೊಳ್ಳುತ್ತೆ. ABP ನ್ಯೂಸ್ ಪ್ರಕಾರ 6ರಿಂದ 12. CNN ಪ್ರಕಾರ 2ರಿಂದ 6. ಎಸ್ ಪ್ರಶಾಂತ್, ವಿಜಯ್ ಹಣೆ ಬರಹ ನಿರ್ಧರಿಸ್ತಾರ? ಕೆಲವರು ಹೇಳ್ತಾರೆ 23% ತನಕ ಓಟ್ ತಗೊಂಡ್ರು ಆಶ್ಚರ್ಯ ಪಡಬೇಡಿ ಅಂತ. ಇನ್ನು ಕೆಲವರು ಹೇಳ್ತಾರೆ ಗ್ರೌಂಡ್ ಲೆವೆಲಲ್ಲಿ ಮೆಕ್ಯಾನಿಸಮ್ಮೇ ಇಲ್ಲ ಅಲ್ಲಿ ಅಂತ. ಹಳ್ಳಿಗೆ ಮನೆಗೆ ಹೋಗಿ ಓಟ್ ಕೇಳೋರು ಕೂಡ ಇಲ್ಲ. ಎಲ್ಲವೂ ಸೆಲೆಬ್ರಿಟಿ ಸ್ಟೇಟಸ್ ಮೇಲೆ ನಡೀತಾ ಇದೆ. ಅದಿತ್ತು ತಮಿಳುನಾಡಿನ ಒಟ್ಟಾರೆ, ನಾನು ದಿಲ್ಲಿಯಿಂದ ಹೋಗಿರ್ತಕ್ಕಂಥವ್ರು ಅನೇಕ ವರದಿಗಳನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವ್ರ ಜೊತೆ ಮಾತನಾಡ್ತಾ ಇರುವಾಗ ತಮಿಳುನಾಡಿನಲ್ಲಿ ಸರ್ಕಾರದ ವಿರುದ್ಧ ಭಯಂಕರ ಆ್ಯಂಟಿ ಇನ್ಕಂಬನ್ಸಿ ಅನ್ನೋದು ಕಾಣ್ತಿಲ್ಲ. ಆದರೆ ನಾನು ಇನ್ನೊಂದು ಕಾಂಟ್ರರಿ ಅಭಿಪ್ರಾಯವನ್ನು ಕೇಳಿದ್ದೀನಿ. ಗ್ರೌಂಡ್ ಲೆವೆಲ್ನಲ್ಲಿದೆ, ಮೀಡಿಯಾದಲ್ಲಿ ಇಲ್ಲ ಅದು ಅಂತ ಇರ್ಬೋದು. ಅಲ್ಲ, ಮೀಡಿಯಾದಲ್ಲೂ ಇಲ್ಲ, ಅಂದರೆ ಜನರಲ್ಲೂ ಓಡಾಡಿದಾಗ ಭಯಂಕರ ಆ್ಯಂಟಿ ಇನ್ಕಂಬನ್ಸಿ ಇಲ್ಲ. ಎಸ್. ಮತ್ತು ಭಯಂಕರ ಆ್ಯಂಟಿ ಇನ್ಕಂಬನ್ಸಿ ಅಂದರೆ ಏನು, ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಬರುತ್ತೆ ಅನ್ನೋದು ವಾಪಸ್ಸು ಕಾಣುತ್ತೆ. ಅದು ಕಾಣ್ತಾ ಇಲ್ಲ. ಓಕೆ. ಅಥವಾ ಸರ್ಕಾರದ ಪರವಾಗಿ ಏನೋ ಗಾಳಿ ಇದೆ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಬಟ್ ವಿಜಯ್ ರ್ಯಾಲಿಯಲ್ಲಿ ಹ್ಯೂಜ್ ಕ್ರೌಡ್ ನೋಡ್ಲಿಕ್ಕೆ ಸಿಗ್ತಿದೆ. ಸೊ ತಮಿಳ್ನಾಡಿನಲ್ಲಿ ನಿಮಗೆ ನೋಡಿದರೆ 5.67 crores ವೋಟರ್ಸ್ ಇದ್ದಾರೆ ಈಗ. ಓಕೆ. ಆಫ್ಟರ್ SIR ಅಲ್ಲಿ ಡಿಲೀಟ್ ಆದವ್ರು ಎಷ್ಟು? 70 ಲಕ್ಷ. ಪ್ರಿಸೈಸ್ಲಿ 76 ಲಕ್ಷ. 76 ಲಕ್ಷ ಅಂತಂದರೆ ಹೆಚ್ಚು ಕಡಿಮೆ ನಿಮ್ಗೆ ಒಂದು 13%. ಎಸ್. ನಿಮ್ಮ ವೋಟ್ ಪರ್ಸೆಂಟೇಜ್ನ ಇನ್ಕ್ರೀಸ್ ಏನು ನೋಡ್ತಾ ಇದ್ದೀವಿ ಅದು ಸ್ಪಷ್ಟವಾಗಿ ಕಾಣ್ತಿದೆ. ಈ ಚುನಾವಣೆ ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJPಯ ಸ್ಟೇಕ್ಸ್ ಇರುತ್ತೆ.
ವಿಧಾನಸಭಾ ಚುನಾವಣೆಯಲ್ಲಿ ಇವರು 2-3%, 4% ಬಿಟ್ಟರೆ ದೊಡ್ಡ ಮಟ್ಟದ ಸ್ಟೇಕ್ಸ್ ಕಾಂಗ್ರೆಸ್ BJP ಎಡಿಷನ್ ಮಾಡುವಂಥದ್ದು ಕಾಣ್ತಿಲ್ಲ. ಸೊ ಇಟ್ ಇಸ್ ಅ ಚುನಾವಣೆ DMK ವರ್ಸಸ್ AIADMK ರೀತಿಯಲ್ಲೇ ನಡೀತಾ ಇದೆ. AIADMK ಜಯಲಲಿತಾ ನಿಧನದ ನಂತರ ನೀವು ನೋಡ್ತಾ ಹೋದರೆ 2016 ಅವರೇನೋ ಹೋದರು, 2019 ಲೋಕಸಭಾ ಭಾಳ ದೊಡ್ಡ ವೋಟ್ ಶೇರೇನು AIADMK ತೆಗೆದುಕೊಳ್ಳಿಲ್ಲ, 21 ವಿಧಾನಸಭೆ ಭಾಳ ದೊಡ್ಡ ವೋಟ್ ಶೇರೇನು AIADMK ತೆಗೆದುಕೊಳ್ಳಿಲ್ಲ. ನೀವು 24 ಲೋಕಸಭೆಯಲ್ಲೂ ಕೂಡ ಅವರು 20%ಗೆ ಬಂದರು. 33% ಇದ್ದರು ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ 20%ಗೆ ಬಂದರು. ನನಗನ್ಸುತ್ತೆ AIADMK ಏನಾದರೂ +3%, 4% ವೋಟ್ ಶೇರನ್ನು ಈ ಚುನಾವಣೆಯಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಕಾರಣದಿಂದ ಏರಿಸ್ಕೊಂಡು ವಿಜಯ್ ಏನು ಇಫೆಕ್ಟ್ ಮಾಡ್ತಾರೆ ಮುಖ್ಯ. 40%ವರೆಗೆ ವಿಜಯ್ ಬಂದರೆ ವಿಜಯ್ ಇಸ್ ಅ ಕಿಂಗ್ ಮೇಕರ್, ವಿಜಯ್ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. 10%ಇಂದ ನೀವು ವೇರಿಯೇಷನ್ನಲ್ಲಿ 10, 15, 20, 25% ಆಫ್ ವೋಟ್ಸ್ ಅನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಅಲ್ಲಿ ಪೋಲ್ ಪಂಡಿತ್ಸ್ಗಳು. ಪ್ರತಿ 5% ಅವರು ಎಷ್ಟು ವೋಟ್ ಜಾಸ್ತಿ ತೆಗೆದುಕೊಳ್ತಾರೆ, ಯಾಕಂದರೆ ಅವಾಗ ಸೀಟ್ ಬರಲ್ಲ. ನೀವು 20% ಹೋಗೋವರೆಗೆ ನಿಮ್ಗೆ 4-5 ಸೀಟು ಬರಲ್ಲ. ನೀವು ಎಷ್ಟು ವೋಟ್ಸನ್ನು ತೆಗೆದುಕೊಳ್ಳುತ್ತಾರೆ ಅದು ಯಾರಿಗೆ ಹಿಟ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಅದು DMKಗೂ ಹಿಟ್ ಆಗ್ಬೋದು. ಈಗ ಕಳೆದ ಬಾರಿ ಲೋಕಸಭೆ ಮತ್ತು ಕಳೆದ ಬಾರಿಯ ವಿಧಾನಸಭೆಯಲ್ಲಿ ನ್ಯಾರೋ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಇದೆ, 6%, 7% ಇದ್ದಾರೆ ಇಬ್ಬರು. ಅದು ಸಾರಾ ಸಗಟಾಗಿ DMK ತೆಗೆದುಕೊಂಡು. ಈ ಬಾರಿಯಲ್ಲಿ ಜೋಸೆಫ್ ವಿಜಯ್ ಬರ್ತಾ ಇದ್ದಾರೆ, ಅವರು ಎಷ್ಟು ವೋಟ್ ತೆಗೆದುಕೊಳ್ತಾರೆ ಮೈನಾರಿಟಿಯಲ್ಲಿ, ದಟ್ ಈಸ್ ಇಂಪಾರ್ಟೆಂಟ್. OBC ಬ್ಲಾಕ್ ತಮಿಳುನಾಡಿನಲ್ಲಿ ಒಂದು ಪಾಪ್ಯುಲರ್ ನಂಬಿಕೆ ಏನಂದರೆ ಯುವ ಮತದಾರರು DMKಗೆ ವೋಟ್ ಹಾಕ್ತಾರೆ, ಮಹಿಳಾ ಮತದಾರರು AIADMK ವೋಟ್ ಹಾಕ್ತಾರೆ ಅಂತ. ಆದರೆ ವಿಜಯ್ ರ್ಯಾಲಿಯಲ್ಲಿ ಮಹಿಳೆಯರು ಇರ್ತಾರೆ, ಯುವಕರು ಇರ್ತಾರೆ. ಸೊ ಈಗ ಅವ್ರೇನು ಮಾಡ್ತಾರೆ ಅನ್ನೋದು ಒಂದು. ಆಮೇಲೆ ಬರೀ ನೀವು ಹೇಳಿದಂತೆ ಬರೀ ರ್ಯಾಲಿಗೆ ಬರ್ತಾರಾ? ಎಸ್, ವೋಟ್ ಆಗಿ ಕನ್ವರ್ಟ್ ಆಗ್ತಾವ. ಗ್ರೌಂಡ್ ಲೆವೆಲಲ್ಲಿ ನಿಮ್ಗೇನು ಭಯಂಕರ. ತಮಿಳುನಾಡಿನ ಉತ್ತರ ಭಾಗದಲ್ಲಿ SC ಮತ್ತು ಕ್ರಿಶ್ಚಿಯನ್ ಮತಗಳ ಜಾಸ್ತಿ ಇದ್ದಾವೆ, ಕನ್ಸಾಲಿಡೇಷನ್ ಅಲ್ಲೇನಾದ್ರು ಡೆಂಟ್ ಮಾಡ್ತಾರೆ. OBC ಮತಗಳು ಕೂಡ ಈಗ ವನಿಯಾರ್ಗಳಿದ್ದಾರೆ, ತೇವರ್ಗಳಿದ್ದಾರೆ, ಗೌಂಡರ್ಗಳಿದ್ದಾರೆ. ಅವರು ಆ ಇಡೀ ಬ್ಲಾಕ್ಸಲ್ಲಿ ವಿಜಯ್ ಎಷ್ಟು ತೆಗೆದುಕೊಳ್ತಾರೆ, ಯಾಕಂದರೆ ದಟ್ ಈಸ್ ಎ ಬೇಸ್ ವೋಟ್ ಫಾರ್ DMK. ಸೊ ವಿಜಯ್ ಎಷ್ಟು ವೋಟ್ಗಳನ್ನು ತೆಗೆದುಕೊಳ್ತಾರೆ ಅನ್ನೋದು, ಅದು ಯಾರು ವೋಟ್ಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ರೈಟ್. ಹೀಗಾಗಿ ತಮಿಳುನಾಡು ಕೂಡ ಒಂದು ಇಂಪ್ಯಾಕ್ಟ್ ಆಫ್ SIR, ಸೆಕೆಂಡ್ ಈಸ್ ಇಂಪ್ಯಾಕ್ಟ್ ಆಫ್ ವಿಜಯ್ ವಿಲ್ ಡಿಸೈಡ್ ತಮಿಳುನಾಡು. Absolutely. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.